ನಮ್ಮ ಅಕ್ಕಗೆ ಒಂದು ಸರ್ಪ್ರೈಸ್ ಕೊಡ್ತಿದ್ದೀವಿ ಬಿಕಾಸ್ ಶಿ ಈಸ್ ಕಂಪ್ಲೀಟಿಂಗ್ ಅ 9th ಮಂತ್. ಅಮ್ಮ ನಿನ್ನ ಎದೆಯಾಳದಲ್ಲಿ and sing together for a mother to be. Are you guys ready? Yes. Are you guys ready? ನೀವೆಲ್ಲ ಏನು ಬಂದಿರೋದು ಆಟ ಆಡಕ್ಕ? ಅದೇ ಅನ್ಕೊಂಡೆ ಯಾಕೆ ನನಗೆ ಅದಲ್ಲ ಇದು ಅದು ಪೃಥ್ವಿ ನನ್ನ ಈ ತರ ಬರ್ಡೇ ವಯಸ್ಸಾಗಿರೋ ಬರ್ಡೇ ಕರ್ಕೊಂಡು ಹೋಗ್ತು. ನನಗೂ ಕೇಳಿದೆ ಹೆಂಗ್ ರೆಡಿ ಆಗ್ಬೇಕು, ಟ್ರೆಡಿಷನಲ್ ರೆಡಿ ಆಗ್ಬೇಕಾ ಮಾಡರ್ನ್ ರೆಡಿ? ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಮ್ಮ ಅಕ್ಕಗೆ ಒಂದು ಸರ್ಪ್ರೈಸ್ ಕೊಡ್ತಿದ್ದೀವಿ ಬಿಕಾಸ್ ಶಿ ಈಸ್ ಕಂಪ್ಲೀಟಿಂಗ್ ಅ 9th ಮಂತ್ ಆ್ಯಂಡ್ ನೆಕ್ಸ್ಟ್ ಮಂತ್ ಅವಳು ಡೆಲಿವರಿ ಡೇಟ್ ಇದೆ. ಅವಳಿಗೆ ಒಂದು ಸ್ಮಾಲಾಗಿ ಮಾಮ್ ಟು ಬಿ ಮಾಡೋಣ ಅಂತ ಒಂದು ಚಿಕ್ಕದು ಜಸ್ಟ್ ಕೇಕ್ ಕಟ್ ಮಾಡಿಸಿದ್ದು. ಬಟ್ ಅವಳಿಗೆ ಗೊತ್ತಿಲ್ಲ ನಾವೆಲ್ಲ ಹೋಗ್ತಿದ್ದೀವಿ, ನಾವೆಲ್ಲ ಬರ್ತಿದ್ದೀವಿ ಅಂತ. ನಮ್ಮ ಭಾವಂಗೆ ಹೇಳಿದ್ವಿ ಡಿನ್ನರ್ ಅಂತ ಹೇಳ್ಬಿಟ್ಟು ಅವಳನ್ನ ಯಾವ್ದಾದ್ರು ಅಂದರೆ ಆ ಪ್ಲೇಸ್ ಕರ್ಕೊಂಬನ್ನಿ ಅಂತ. ಅವರು ಫಂಕ್ಷನ್ ಅಂತ ಹೇಳ್ಬಿಟ್ಟಿದ್ದಾರೆ. ಅವಳು ಯಾವ ಡ್ರೆಸ್ ಹಾಕೋ ಬರ್ತಾಳೋ ಏನೋ ಗೊತ್ತಿಲ್ಲ. ಬಟ್ ನಾನು ಈ ಥರದ್ದು ಒಂದು ಲೈಟ್ ಪಿಂಕ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀನಿ ಫುಲ್ಲು. ಆ್ಯಂಡ್ ನಮ್ಮ ಕ್ಷೇಮ ಈ ಥರ ಏಪ್ರೋನ್ ಹಾಕೊಂಡಿದ್ದಾಳೆ. ಆ್ಯಂಡ್ ನಾವು ಥೀಮ್ ಹೇಳಿದ್ವಿ, ಆ್ಯಕ್ಚುಲಿ ಆ ಥೀಮ್ ಪ್ರಕಾರ ಅದು ಯಾವುದೂ ವರ್ಕೌಟ್ ಆಗ್ತಾಯಿಲ್ಲ. ಆ್ಯಂಡ್ ನೋಡೋಣ ನಮ್ಮಕ್ಕ ಏನು ಹೆಂಗೆ ಸರ್ಪ್ರೈಸ್ ಆಗ್ತಾಳೆ ಅಂತ ನೋಡಬೇಕು. ಆ್ಯಂಡ್ ಅಲ್ಲಿ ಜಾಮಿಂಗ್ ಸೆಕ್ಷನ್ ಕೂಡ ಇದೆ ಕನ್ನಡ. ಅದು ಇವತ್ತು ಫ್ರೈಡೇ ಆಗಿರೋದ್ರಿಂದ ಯಾವ ಪ್ಲೇಸು ಏನು ಅಂತ ಎಲ್ಲ ನಾನು ನಿಮಗೆ ಹೇಳ್ತೀನಿ. ಹೋಗೋಣ ಬನ್ನಿ. ನಾವು ಒಂದು ಬಾಡಿನ ಪಿಕಪ್ ಮಾಡ್ಕೊಂಡಿದ್ದೀವಿ. ನಮ್ಮ ದಾನಣ್ಣ ಗಾಡಿ ನಿಲ್ಸಕ್ಕೆ ಹೋಗಿದ್ದಾರೆ. ಇವಾಗ ಗಾಡಿ ನಿಲ್ಸ್ಬಿಟ್ಟು ಇಲ್ಲಿಂದ ಹಿಂಗೆ ಹೋಗೋದಷ್ಟೇ. ಬುಕ್ಕೆ ಮಾಡಿಸ್ಕೊಬೇಕು. ಗೈಸ್ ಇವಾಗ ಬೊಕ್ಕೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿ ಮಾಡಿದ್ದಾರೆ ಬೊಕ್ಕೆ. ಇದೊಂದು ನಮ್ಮ ಅಕ್ಕಂಗೆ ಕೊಡೋಕ್ಕೆ ಅಂತ, ಅದು ಇನ್ನೊಂದು ನಮ್ಮ ಮಾವ ಯಾರಿಗೂ ಕೊಡ್ಬೇಕಂತೆ, ಅಂದರೆ ಫ್ರೆಂಡ್ ಬರ್ಡೇ ಇವತ್ತು ಅವ್ರಿಗೆ ಕೊಡೋಕ್ಕೆ. ನಾವು ನಮ್ಮ ಪ್ರಶಾಂತ್ ಅವ್ರ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಬೇಡ ಇವ್ರ ಪಕ್ಕ ಆಮೇಲೆ ತೋರಿಸ್ತೀನಿ ಬನ್ನಿ. ಇವಾಗ ಅದ್ರ ಹಿಂದೆ ಮಾತ್ರ ಡೈಲಾಗು, ಮುಂದೆ ಎಲ್ಲ ಮಾತಾಡಲ್ಲ ಅಂತ ನಾಚಿಕೆ ಹುಡುಗ ಅವರು. ಇವಾಗ ನೋಡೋಣ. 6:30 ಆಗಿದೆ ಆಲ್ರೆಡಿ. ಎಲ್ಲರೂ ಆಲ್ಮೋಸ್ಟ್ ಹೊರಟಿದ್ದೀವಿ, ಎಲ್ಲರೂ ಎಲ್ಲ ಕಡೆಯಿಂದಲೂ. ಈಗ ಇನ್ನು ಭಾವನೊಬ್ರು ಕೇಳಬೇಕು ಅವ್ರು ಹೊರಟಿದ್ದಾರೋ ಇಲ್ವ ಅಂತ ಫೋನ್ ಮಾಡ್ತೀವಿ. ಇದೇ ಪ್ಲೇಸು ಇಬ್ಬನಿ ಅಂತ ರಿಸರ್ವ್ಡ್ ಆಗಿದೆ ಇದು. ಬಂದರು ಹೆಂಗೆ ಹೆಂಗಮ್ಮ ಸರ್ಪ್ರೈಸು? ಹಿಂಗೆ ಸರ್ಪ್ರೈಸ್ ಕೇಕ್ ನಾವೇ ಮಾಡ್ಸಿರೋದು ಇದು. ಅದೇ ಅನ್ಕೊಂಡೆ ಯಾಕೆ ನನಗೆ ಅದಲ್ಲ ಇದು ಇನ್ನೊಂದು ಕಡೆ ಹೋಗ್ಬೇಕು ನಾನು ಇಮಿಡಿಯೇಟ್. ಸೋನು ಗೌಡ
ಗೌಡ ಆಮೇಲೆ ಆ ಸೋನು ಗೌಡ ಆಗ್ಬಿಡ್ತಾಳೆ. ಸೋನು ಗೌಡನೇ ಅವಳ್ದು ನಾಗರತ್ನ. ಸೋನು ಅಷ್ಟೇ. ಹೇಗಿತ್ತು ಸರ್ಪ್ರೈಸ್ ಹೇಳು? ಸರ್ಪ್ರೈಸ್ ನಾನು ಯೋಚನೆ ಮಾಡಿ ಟಚ್ ಯಾರ್ದೋ ಬರ್ಡೇಗೆ ನಾನು ರೆಡಿಯಾಗಿ ಹೋಗ್ಬೇಕು. ಅಲ್ಲೆಲ್ಲ ವಯಸ್ಸಾಗಿರೋದು ಬರ್ತಾರಲ್ಲ, ಅದು ಪೃಥ್ವಿ ನನ್ನ ಈ ಥರ ಬರ್ಡೇ ವಯಸ್ಸಾಗಿರೋದು ಬರ್ಡೇ ಕರ್ಕೊಂಡು ಹೋಗ್ತು. ನನಗೂ ಕೇಳಿದೆ ಹೆಂಗ್ ರೆಡಿ ಆಗಬೇಕು, ಟ್ರೆಡಿಷನಲ್ ರೆಡಿ ಆಗಬೇಕಾ ಮಾಡರ್ನ್ ರೆಡಿ? ನಾನು ಹಂಗೆ ಅನ್ಕೊಂಡಿದ್ದೆ ಆ್ಯಕ್ಚುಲಿ ಸೀರೆ ಉಟ್ಕೊಂಡು ಮಾಡಿ. ಆಮೇಲೆ ನಾನು ಹೇಳಿದೆ ಫಂಕ್ಷನ್ ಬಂದು ಅಕ್ಕ ಟ್ರೆಡಿಷನಲ್ ರೆಡಿ ಆಗ್ತಾರೆ. ನಾನು ಫೋನ್ ಮಾಡಿ ಕೇಳಿದೆ ನಮ್ಮ ಭಾವನು ಗ್ರ್ಯಾಂಡಾಗಿ ರೆಡಿ ಆಗೋ. ಪಾರ್ಟಿಗೆ ರೆಡಿ ಆಗ್ಬೇಕಾ, ಫಂಕ್ಷನ್ ರೆಡಿ ಆಗ್ಬೇಕಾ? ಅದು ಪ್ಯಾಚ್ ಅಪ್ ಮಾಡಿದ್ದಲ್ಲ ನಿನ್ನೆ ಬೆಳಗ್ಗೆ ಮಾತಾಡಿದ್ದೆ ಬರ್ತೀನಿ ಸರ್ ಅಂತ. ಅದು ಸರಿ ಹೋಯ್ತು. ಪಾರ್ಟಿ ಬರ್ಡೇ ಪಾರ್ಟಿ ಮಾತಾಡಿದ ಕೇಕ್ ತಗೊಂಡ್ಬರ್ಬೇಕಾ? ಅದಕ್ಕೆ ಮೋಸ್ಟ್ ನಾನು ಇವನ ಕಾಸು ಬರ್ಡೇ ಕೇಕ್ ಏನೋ ತಗೊಂಡ್ಬರ್ತಾನೆ ಅಂತ ಮೋಸ್ಟ್ಲಿ ಊಟಕ್ಕೆ ಅವ್ರು ನಮಗೂ ಹೇಳಿರ್ಬೇಕು ಅಂತ ಅನ್ಕೊಂಡೆ. ಅದೇ ಸುಮ್ಮನೆ ಅಕ್ಕಿಯಾಗಿ ರೆಡಿ ಆಗ್ಬಿಟ್ಟು ಅದು ಕೇಳ್ದೆ ರೆಡಿ ಆಗಿ ಸರಿ. ಇಲ್ಲಿ ಇಲ್ಲಿ ಕಾರ್ ಇಳಿದ್ಮೇಲೆ ಏನ್ ಅನ್ಸ್ತು? ಅಲ್ಲೇ ಬರ್ಬೇಕು, ಇದು ಯಾಕೆ ಇಬ್ಬರಿಗೆ ಚೆನ್ನಾಗಿದೆ ಅಲ್ವಾ ಅಂತ ಅಲ್ಲೇ ಹೋಯ್ತಾರೆ ಅದು ಬಾ ಅಂತ ಅಂದ. ನಾನು ಮೋಸ್ಟ್ಲಿ ಇಲ್ಲಿ ಊಟ ಅರೇಂಜ್ ಮಾಡಿರ್ಬೇಕು, ಅವರು ಅಕ್ಕಿ ಕರ್ಕೊಂಡ್ಬರ್ತಾರೆ ಅಂತ ವಯಸ್ಸಾಗಿದೆ ಅಲ್ವಾ, ಫ್ಯಾಮಿಲಿ ಅವರೆಲ್ಲ ಸೇರ್ಕೊಂಡು ಕೇಕ್ ಕಟ್ ಮಾಡ್ತಿದ್ರೆ ಅಂತ ಅನ್ಕೊಂಡೆ. ಹೆಂಗಿತ್ತು ಸರ್ಪ್ರೈಸ್? ಅಲ್ಲಿ ಒಂದ್ ಕಡೆ ಏನೋ ಮಿಸ್ ಹೊಡಿತಾ ಇತ್ತು. ಯಾವಾಗ 6:30ಗೆ ಆಫೀಸ್ ಹೋಗ್ಬೇಕು ಅಂತಂದ್ರು. 6:30ಗೆ ಯಾಕೆ ಆಫೀಸ್ ಇರಲಿಲ್ಲ? ಏನೋ ನಿಂಗೆ ಗೊತ್ತಿತ್ತಮ್ಮ? ಅವನು ಕೇಕ್ ಚೆನ್ನಾಗಿದ್ಯಾ ನೋಡ ಇಲ್ಲ ಅವಳು. ಯಾರು ಬೇಕು ತಿಂದೆ ಬಿಟ್ಟ. ಇನ್ನೊಂದ್ಸಲ ಹೇಳಿ. ಏನ್ ಗೊತ್ತಾ, ವಿರಾಟ್ ಬರ್ಡೇ ದಾನಣ್ಣ ಮತ್ತೆ ಪ್ರಶಾಣ ಬಂದಿಲ್ವಂತೆ ಬ್ಲಾಗಲ್ಲಿ, ನನ್ನ ಬ್ಲಾಗಲ್ಲಿ. ಅದಕ್ಕೆ ಅವ್ರನ್ನೇ ಮಾಡ್ತೀನಿ ಇವತ್ತು. ವಿರಾಟ್ ಬರ್ಡೇ ಕ್ಲಾಪ್ಸ್ ಮಾಡಿ ಯಾರಾದ್ರು. ನೀವೆಲ್ಲ ಏನಕ್ಕೆ ಬಂದಿರೋದು? ಆಟಾಡಕ್ಕ? ಮಾಮ್ ಡ್ಯಾಡ್ ಕೈ ತೆಗೆ ಮಂಚೂರು ಒಂದ್ ನಿಮಿಷ. ಪಾಪ ಅವ್ರದ್ದಾಗ್ಲಿರಮ್ಮ. ನೀನೇ ರೋಸ್ ಕೊಡಮ್ಮ. ನೀನೇ ಕೊಡು ಮಮ್ಮಿಗೆ, ಕೊಡು ಅದನ್ನ. ಹ್ಯಾಪಿ ಮಾಮ್ ಟು ಬಿ. ಯಾವ್ದು ಇವಾಗ ಗೊತ್ತಾಗುತ್ತೆ. ಇಲ್ಲ ಅಯ್ಯೋ ಮಗು ಸೊ ಇವಾಗ ಜಾಮಿಂಗ್ ಸ್ಟಾರ್ಟ್ ಆಗುತ್ತೆ. ಇವಾಗ 8 o'clock ಸ್ಟಾರ್ಟ್ ಅಂತ ಹೇಳಿದ್ರು. ಪ್ರೇಕ್ಷಕರು ಕಾಯ್ತವ್ರೆ. ಅತ್ತೆ ಕಡೆಯಿಂದ ಅಲ್ಲ, ದಾನಣ್ಣ ಕಡೆಯಿಂದ ಅದು ಓಪನ್ ಮಾಡಿ. ಅಲ್ಲಿ ನನ್ನ ನೈಲ್ ಪಾಲಿಶ್ ಅಂತ ಹೇಳಿದೆ. ನಾನೇ ಅವ್ರಿಗೆ ಮಧ್ಯಾಹ್ನ ಮೆಸೇಜ್ ಏನಂತ? ಲ್ಯಾಕ್ಮಿ ತಗೋಬಂತ ಐಲೈನರ್ ಕೊಡ್ಸು ಖಾಲಿ ಆಗಿದೆ ಅಂತ. ಹೌದಾ? ಸನ್ಸ್ಕ್ರೀನು ಅಲ್ಲ, ನಾರ್ಮಲ್ ಎಲ್ಲೋ ಕಲರ್. ಕರೆಂಟ್ ಹೋಗ್ಬಿಟ್ಟಿದೆ. ಫುಡ್ ಎಲ್ಲ
ಸ್ವಲ್ಪ ಮಾಕ್ಟೈಲು ಫುಡ್ಡೆಲ್ಲ ಆರ್ಡರ್ ಮಾಡಿದ್ದೀವಿ. ಕೇಕ್ ಸಕ್ಕತ್ತಾಗಿದೆ. ಬ್ಲೂಬೆರಿ ಕೇಕ್ ನನಗೆಲ್ಲೂ ಟೇಸ್ಟ್ ಸಿಗಲಿಲ್ಲ. ಬ್ಲೂಬೆರಿ ಅದು ಟೇಸ್ಟ್ ಸಿಗ್ಬಾರ್ದು ಅಂತ ನಂಗೆ ಮಾಡ್ಸೋದು. ಏನೋ ಸರ್ ಹೇಳತ್ತೆ, ಟೇಸ್ಟ್ ಸಿಗ್ಬಾರ್ದು ಅಂತ ಆ ಥರ ಮಾಡಿಸಿರೋದು. ಬ್ಲೂಬೆರಿ ಬಾಯ್ ಬಾವ ಬಿಲ್ ಕಳಿಸ್ತೀವಿ. ಅವರು ಬರ್ಡೇ ಅಂತ ಯಾರ್ದು ಎಲ್ಲ ರೆಡಿನಾ? ಆ ಹಾಡು ಏನ್ ಹೇಳ್ತಾ ಇದೆ ಅಂತಂದ್ರೆ, ಮೊದಲನೇ ಹಾಡು ಏನ್ ಹೇಳ್ತಾ ಇದೆ ಅಂತಂದ್ರೆ, ಲೈಫಲ್ಲಿ ಏನೇನೋ ಚಿಂತೆ ಬರುತ್ತೆ, ಯೋಚನೆ ಬರುತ್ತೆ, ಎಲ್ಲ ಬಿಟ್ಬಿಟ್ಟು ಖುಷಿಯಾಗಿರೋಣ. ಸೊ ನೆಕ್ಸ್ಟ್ 1 hour we will not take any calls. If it's not emergency, we are not going to use the phone. Is that clear? Is that clear? Are you guys ready? ಸರ್ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ? ಆಫೀಸಲ್ಲಿ HR ಕಟ್ಟನ ಪೇಪರ್ ಹಾಕಿದ್ದೀರಾ? ಮತ್ತೇನಕ್ಕೆ ಸೀರಿಯಸ್ ಆಗ್ತದೆ? ನಾನು ಮಾಡ್ತೀನಿ ಸರ್, ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ. Are you guys ready? ನೀವು ಸ್ವಲ್ಪ ಹಿಂದೆ ಗೊತ್ತಿದ್ದೀರಾ, ಒಂದು ಕಣ್ಣು ಹಿಂಗಿರುತ್ತೆ ನಂದು. ನಿನ್ನ ಎಲ್ಲರೂ ನೋಡ್ತಾ ಇರ್ತಾರೆ, ಹುಷಾರು. ನಾನು ತುಂಬಾ ದಿನ ಆದ್ಮೇಲೆ ಇಬ್ಬರೇ ಆಚೆ ಬಂದಿರೋದು ಅನ್ಕೋಬಿಟ್ಟಿರಾ? ಓಕೆ ರೆಡಿ? ಅಣ್ಣ ಏನಣ್ಣ ಮೆಣಸು ತಿಂತಾ ಇದ್ದೀರಾ? ಏನಿದೆ ರೆಡಿ ನಾನು ಹೇಳಕ್ಕೆ? ಒಂದು ಎಲ್ಲೆಯಲ್ಲಿದೆ ಏಕೆ ಕನಸು ಕಾಣುವೆ, ಎಲ್ಲೆಯಲ್ಲಿದೆ ನಿನ್ನಾಸೆಯಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಅಮ್ಮ ನಿನ್ನ ಎದೆಯಾಳದಲ್ಲಿ. We'll sing together for a mother to be. Are you guys ready? Yes. Are you guys ready? Yes. Raghu Dixit song ಹೇಳಿಲ್ಲ, ಕನ್ಫ್ಯೂಸ್ ಆಗ್ತದೆ. MD Pallavi, but you have a surprise, so be ready for that. Madam, who don't understand Kannada, are you having good time? Sure? One Hindi works, no? Because we both are hardcore Kannadigas trying Hindi in between, so please don't mind. ಒಂದು ಅಮ್ಮನಿಗೋಸ್ಕರ ಎಲ್ಲ ತಾಯಂದ್ರು ಸೇರಿ ಹಾಡಿಡೋಣವಾ? ರೆಡಿನಾ? ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ನೀನು ಕಾಡುತ್ತಿರು ಗಾಳಕ್ಕೆ ಸಿಕ್ಕ ನೀನು Okay, you guys want old songs or new songs? How old do you want? Nanna haadu, nanna karase, omme haadu, nanna cheluvina nanumate, kirti madura, manasu amara, nanna mechadu, kanasalla huchadu, illeko ಆಗಲ್ಲ.
And I forgot to tell my name. My name is Pawan Bhatt. Thank you so much for coming. Are you guys ready? You hold one hand enough for. ಸಂತೋಷವೇ ಶುರುವರೆಯು ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ನಗುತ್ತ ಬಾಳು ನೀನು ನೂರು ಹರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ನನ್ನ ಹಸ್ಬೆಂಡ್ ಹೇಳಿದಾಗ ರೆಡಿಯಾಗೇನೋ ಬಂದೆ, ಬಟ್ ನನಗೆ ಒಂಚೂರು ಗೆಸ್ ಇರಲಿಲ್ಲ. ನಾನು ಇದು ನನ್ನದೇ ಇವೆಂಟ್ ಆಗಿರುತ್ತೆ, ಈ ಥರ ಒಂದು ಸರ್ಪ್ರೈಸ್ ಸಿಗುತ್ತೆ ಅಂತ. ಐ ಆಮ್ ರಿಯಲಿ 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 ನನ್ನ ಇಷ್ಟು ಅಂದರೆ 8 months ಕಂಪ್ಲೀಟ್ ಆಗಿ 9th ಮಂತಲ್ಲಿ ಇದ್ದೀನಿ. ನನ್ನ 9th ಮಂತ್ ನನಗೆ ಎಲ್ಲ ಪ್ಲ್ಯಾನ್ ಮಾಡಿ ಎಷ್ಟೇ ಒಂದೇ ಒಂದು ಇಷ್ಟಲ್ಲಿ ಇದೆಲ್ಲ ಪ್ಲ್ಯಾನ್ ಮಾಡಿ ಬುಕ್ ಮಾಡಿ ಎಲ್ಲನೂ ಸೇರಿಸಿ ಇಲ್ಲೆಲ್ಲ ಇದು ಮಾಡಿ ನಮ್ಮ ಅಕ್ಕ ಒಂಚೂರು ಲಾಸ್ಟ್ ದಿನ ಆದರೂ ಖುಷಿಯಾಗಿರಲಿ ಖುಷಿಯಾಗಿರಲಿ ಅಂತ ಮಾಡಿದ್ದೀನಿ. ಹೆಂಗನ್ಸ್ತು? ಸೂಪರ್ ಆಗಿತ್ತು. ಸೀರಿಯಸ್ ಆಗೂ ನನ್ನ ಲೈಫ್ ಟೈಮ್ ಮೆಮೊರಿ ಅಂತಾರಲ್ಲ ಆ ಥರ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾನೆ ಇರೋಲ್ಲ. ಯಾವ್ದಾದ್ರು ಏನಾದ್ರು ರೆಸ್ಟೋರೆಂಟ್ ಈ ಥರದ್ದೆಲ್ಲ ಅಥವಾ ರೆಸಾರ್ಟ್ ಹೋಗೋಣ ಅಂದ್ಕೊಂಡಿದ್ವಿ. ಇವಳು ಬೇಡ, ರೆಸಾರ್ಟ್ ಎಲ್ಲ ಆಗಲ್ಲ ನನಗೆ ಅಂತ. ಸರಿ ಇದ್ದದೊಂದು ಇದಾದ್ರೂ ಚೆನ್ನಾಗಿತ್ತು, ಯಾಕಂದರೆ ನಾವು ಯಾರೂ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಫಸ್ಟ್ ಟೈಮ್ ಕನ್ನಡ ಜಾಮಿಂಗು. ಸೊ ಅವಳಿಗೆ ಖುಷಿಯಾಗಲಿ ಅಂತ ಕನ್ನಡ ಹಾಡುಗಳೆಲ್ಲ ಬೇರೆ ಇಷ್ಟ ಅವಳಿಗೆ. ಸೊ ಆ್ಯಕ್ಚುಲಿ ಹೌದು, ಯಾಕೆಂದರೆ ರೆಸಾರ್ಟ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ದೆ ಅವ್ರಿಗೆ. ಆಮೇಲೆ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ಇಷ್ಟು ಬಿಸಿಲಲ್ಲಿ ನೀನು ರೆಸಾರ್ಟಲ್ಲಿ ಏನು ಮಾಡ್ತೀಯ, ಅಲ್ಲೂ ಬಂದು ಸುಮ್ಮನೆ ಕೂತ್ಕೋಬೇಕಾಗತ್ತೆ ಮತ್ತು ಸುತ್ತಾಡೋಕ್ಕಾಗಲ್ಲ, ಅಲ್ಲೂ ಕೂಡ ನನಗೆ ಟಯರ್ಡ್ ಆಗುತ್ತೆ. ಸೊ ಇಟ್ ಈಸ್ ವೇಸ್ಟ್ ಆಫ್ ಟೈಮ್ ಅಂತಲೇ ಹೇಳ್ತಾ ಇದ್ರು. ಸರಿ, ನಾನು ಹೌದಲ್ವಾ ಈ ಶೆಕೆಯಲ್ಲಿ ನಾನು ಮನೇಲೆ ಕೂತ್ಕೊಳ್ಳೋಕ್ಕಾಗ್ತಾರೆ, ಇಲ್ಲಿ ರೆಸಾರ್ಟ್ಗೆ ಹೋಗಿ ಏನು ಮಾಡಲಿ ಅಂದ್ಕೊಂಡು ನಾನು ಇಗ್ನೋರ್ ಮಾಡ್ತಾ ಇದ್ದೆ. ಬಟ್ ಒಂದು ಕಡೆ ನನಗೆ ಫೀಲ್ ಇತ್ತು, ಈ ಪ್ರೆಗ್ನೆನ್ಸಿನಲ್ಲಿ ನನಗೆ ಅಷ್ಟು ಹ್ಯಾಪಿನೆಸ್ ಅಂದ್ಕೊಳ್ಳೋವಂಥದ್ದು ಏನೂ ಇವೆಂಟ್ ಆಗಿಲ್ಲ ಅಂತ ಹೇಳಿಬಿಟ್ಟು ಒಂಥರ ಬೇಜಾರಿತ್ತು. ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ, ಸುತ್ತಾಡಿಲ್ಲ, ಏನೂ ಮಾಡಿಲ್ಲ ಅಂತ. ಬಟ್ ಫೈನಲಿ ಇನ್ನೇನು ನನ್ನ ಡೇಟ್ ಹತ್ತಿರ ಬರ್ತಾ ಇದೆ. ಸೊ ಐ ಆಮ್ ಡ್ಯೂ ಇನ್ 10 days ಅಂತ ಅಂದ್ಕೊಳ್ಳಿ. ಸೊ ಐ ಆಮ್ ವೆರಿ ಹ್ಯಾಪಿ ಫೈನಲಿ. ದಿಸ್ all credit goes to sisters and sister-in-law Ammu, Shema, Bhumika and all my cousins including Nagu. And also my little champ full energy Virat and my husband ಸದ್ಯಕ್ಕಿಲ್ಲ. ಅವರು ಅದೇ ನಾನು ಹೇಳಿದ್ನಲ್ಲ ಬರ್ಡೇ ಅಂತ ಹೇಳ್ಬಿಟ್ಟು, ಆ್ಯಕ್ಚುಲಿ ಆ ಬರ್ಡೇಗೆ ಹೋದರು ಅವರು. ಇಲ್ಲಿಗೆ ಬಂದು ಸರ್ಪ್ರೈಸ್ ಎಲ್ಲ ಆದಮೇಲೆ ಮತ್ತೆ ಆ ಬರ್ಡೇಗೆ ಹೋದರು. ಸೊ ಟುಡೇಸ್ ಡೇಟ್ ಹೆಂಗಿತ್ತು ಅಂತಂದರೆ ಇಟ್ ಈಸ್ ಟೋಟಲಿ ಅನ್ಫರ್ಗೆಟಬಲ್. ನನ್ನ ವಿಡಿಯೋ ಕಾಲ್ ಒಂದು ಮಾಡಲಿಲ್ಲ, ಮನೆಗೆ ಹೋದ್ಮೇಲೆ ಆಂಟಿ ಕ್ಲಾಸ್ ತೊಗೊಂಡಿರಲಿ. ಯಾಕೆಂದರೆ ನನಗೆ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ತುಂಬ ಆಸೆ ಇದ್ದಿದ್ದು ಶ್ರೀಮಂತ ಮಾಡಿಸ್ಕೊಬೇಕಿತ್ತು. ಆವಾಗ ಕೊರೋನಾ ಟೈಮ್ ಇತ್ತು, ಬಟ್ ಆವಾಗ ಸ್ವಲ್ಪ ರಿಲ್ಯಾಕ್ಸೇಷನ್ ಇತ್ತು 1 month. ಆ ಟೈಮಲ್ಲಿ ಕೂಡ ನಾನು
ಹಠ ಮಾಡಿ ಶ್ರೀಮಂತ ಮಾಡಿಸ್ಕೊಂಡೆ. ನಮ್ಮ ಮನೇಲಿ ಮಾಡೋ ಹಂಗಿಲ್ಲ ಅಂತ ಹೇಳಿದ್ರು ಕೂಡ ನನ್ನ ಹಸ್ಬೆಂಡ್ ಪಾಪ ಮಾಡಿದ್ರು, ಚೆನ್ನಾಗೇ ಮಾಡಿಕೊಟ್ರು. ಈಗಲೂ ಕೂಡ ಕೇಳಿದ್ರು ಮಾಡಲಾ ಅಂತ. ಬಟ್ ನಾನೇ ಬೇಡಪ್ಪ, ಫಸ್ಟ್ ಟೈಮ್ ಮಾಡಿದೀವಲ್ಲ, ನನಗೇನು ಇವಾಗ ಕ್ರೇಜ್ ಇಲ್ಲ ಅದು ಅಂತ ಹೇಳಿಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ. ಅದು ಒಂದು ಕಡೆ ಫೀಲ್ ಇತ್ತು, ಅಯ್ಯೋ ಬೇಡ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ, ಯಾಕೋ ಬೋರ್ ಆಗ್ತಿದೆಯಲ್ಲ ಈ ಸತಿ ನನಗೆ ಪ್ರೆಗ್ನೆನ್ಸಿ. ಆ್ಯಕ್ಚುಲಿ ತುಂಬ ಬೋರ್ ಅನ್ನಿಸ್ತಾ ಇತ್ತು. ಮತ್ತು ಆಫೀಸ್ಗೆ ಹೋಗ್ತಾ ಇದ್ದೆ, ಯಾಕೆಂದರೆ ಮನೇಲಿ ಕುತ್ಕೊಂಡ್ರೆ ಮತ್ತೆ ಅದೇ ಬೋರ್ ಆಗುತ್ತೆ, ಏನು ನನಗೆ ಫಿಸಿಕಲಿ ಆ್ಯಕ್ಟಿವ್ ಇರಲ್ಲ ಅಂತ ಹೇಳ್ಬಿಟ್ಟು ಆಫೀಸಿಗೆ ನಾನು ಡೈಲಿ ಹೋಗ್ತಾ ಇದ್ದೆ. ಇವನ್ ನನಗೆ ಹೋಗೋಕ್ಕಾಗದೇ ಹೋದ್ರೂ ಕೂಡ ಐ ಯೂಸ್ ಟು ಟ್ರಾವೆಲ್ ಲೈಕ್ ಮೋರ್ ದ್ಯಾನ್ 20 ಕಿಲೋಮೀಟರ್ಸ್ ಒನ್ ವೇ ಹೋಗ್ತಾ ಬರ್ತಾ. ಇಟ್ ಇಸ್ ಆಲ್ಮೋಸ್ಟ್ ಲೈಕ್ 40 to 50 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಅದೆಲ್ಲ ನನಗೆ ಇವತ್ತು ತುಂಬ ವರ್ತ್ ಅಂತ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಗಿಫ್ಟ್ ಆ್ಯಂಡ್ ಸರ್ಪ್ರೈಸ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮನೆ ಹೋಗ್ತೀವಿ, ಕ್ಯಾಬ್ ಬರ್ತಿದೆ. ಬಾಯ್ ಬಾಯ್.